ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಭರ್ಜರಿಯಾಗಿ ನಡೀತಾ ಇದೆ. ನಿತ್ಯವೂ ಒಂದೊಂದು ಐತಿಹಾಸಿಕ ಕುರುಹುಗಳು ಸಿಗ್ತಾ ಇದೆ. ಇವತ್ತು ಕೂಡ ಲೋಹದ ಉಂಡೆ, ಹಸಿರು ಪಾಚಿ ಸಿಕ್ಕಿದೆ. ಇನ್ನು 25 ಅಡಿ ಆಳ ಆಗಿದ್ರೆ ಲಕ್ಕುಂಡಿ ಗತ ವೈಭವ ಮರಿಕಳಿಸುತ್ತೆ ಅಂತ ಇಲ್ಲಿನ ಹಿರಿಯರು ಹೇಳ್ತಾ ಇದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಎಂಟನೇ ದಿನ ರಾಜಗಾಂಭೀರ್ಯದ ನಾಡು ಲಕ್ಕುಂಡಿಯಲ್ಲಿ ಕಳೆದ 8 ದಿನಗಳಿಂದ ಉತ್ಖನನ ಕಾರ್ಯ ಜೋರಾಗಿ ನಡೀತಿದೆ. ಹೊಯ್ಸಳರ 2ನೇ ರಾಜಧಾನಿಯಾಗಿದ್ದ ಜಾಗ, ಕಲ್ಯಾಣ ಚಾಲುಕ್ಯರು, ರಾಷ್ಟ್ರಕೂಟರು ಆಳಿದ ಬೀಡು, ಚಿನ್ನದ ನಾಣ್ಯಗಳನ್ನ ಟಂಕಿಸ್ತಾ ಇದ್ದ ಊರು. ಇಂಥ ಐತಿಹಾಸಿಕ ಗ್ರಾಮದ ಗತ ವೈಭವವನ್ನ ಮತ್ತೆ ಜಗತ್ತಿಗೆ ಸಾರೋದಕ್ಕೆ ಸರ್ಕಾರ, ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಬಣ ತೊಟ್ಟಿವೆ. 8 ದಿನಗಳಿಂದ ನಡೀತಿರೋ ಉತ್ಖನನ ಕಾರ್ಯದ ವೇಳೆ ಪ್ರತಿನಿತ್ಯವೂ ಒಂದೊಂದು ಕುರುಹುಗಳು ಸಿಗ್ತಿವೆ. ಶಿವಲಿಂಗದ ಪಾಣಿಪೀಠ, ಕೋಟೆ ಗೋಡೆಯಲ್ಲಿ ಶಿವಲಿಂಗ, ಪುರಾತನ ಕಾಲದ ಹಿತ್ತಾಳೆ ಗಂಟೆ, ನಾಗರಹಾವಿನ ಹೆಡೆಯ ಕಲ್ಲು, ಲೋಹದ ವಸ್ತು ಸೇರಿ ಅನೇಕ ಪುರಾತನ ವಸ್ತುಗಳೇ ಸಿಗ್ತಿವೆ. 8ನೇ ದಿನ ಇಂದು ಕೂಡ ಲೋಹದ ಉಂಡೆಯೊಂದು ಪತ್ತೆಯಾಗಿದೆ. ಸುಮಾರು ಅರ್ಧ ಕೆಜಿ ತೂಕವಿದ್ದು ಲಕ್ಕುಂಡಿಯ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಡೀತಿರುವ ಉತ್ಖನನದಲ್ಲಿ ಇಂದು ಕೂಡ ಒಂದು ಅಮೂಲ್ಯವಾದಂತಹ ವಸ್ತುವನ್ನು ಪತ್ತೆಯಾಗಿದೆ. ಅದು ಲೋಹದ ರೀತಿಯಲ್ಲಿ ಇರುವಂತದ್ದು ಪತ್ತೆಯಾಗಿದೆ. ಹೀಗಾಗಿ ಮತ್ತೆ ಈಗ ಕುತೂಹಲ ಹೆಚ್ಚಾಗಿದೆ. ಈಗ ನಾವು ಅದೇ ಒಂದು ಸ್ಥಳದಲ್ಲಿ ನೋಡಬಹುದು. 4 ಬ್ಲಾಕ್ಗಳಲ್ಲಿ ಕಳೆದ 8 ದಿನಗಳಿಂದಲೂ ಕೂಡ ಉತ್ಖನನ ಕಾರ್ಯ ಆರಂಭ ಆಗಿದೆ. ಈ ಒಂದು ಲೋಹದ ವಸ್ತು ಕೂಡ ಪತ್ತೆಯಾಗಿದೆ. ಈಗಾಗಲೇ ಸಂಬಂಧಪಟ್ಟ ಪುರಾತತ್ವ ಇಲಾಖೆ ಅಧಿಕಾರಿಗಳು ಅದು ಸೂಕ್ಷ್ಮವಾಗಿ ತೆಗೆದು ಅದು ಸಂಗ್ರಹ ಮಾಡಿದ್ದಾರೆ. ಅದು ಪರೀಕ್ಷೆಗೆ ಕೂಡ ಕಳಿಸ್ತಾರೆ. ಆ ಪರೀಕ್ಷೆ ನಂತರ ಕೂಡ ಅದು ಏನು ಅಂತ ಅನ್ನೋದು ಕೂಡ ಗೊತ್ತಾಗಲಿದೆ. ಒಟ್ಟಾರೆಯಾಗಿ ಏನು ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ರಾಜರ ಆಳಿದ ಹಿನ್ನೆಲೆಯಲ್ಲಿ ಈ ಒಂದು ಸ್ಥಳದಲ್ಲಿ ಸಾಕಷ್ಟು ಪುರಾತನ ವಸ್ತುಗಳು ಇದಾವೆ ಅಂತ. ಇಷ್ಟೇ ಅಲ್ಲ, ಇಂದಿನ ಉತ್ಖನನದ ವೇಳೆ ಅಪರೂಪದ ಅಮೂಲ್ಯ ವಸ್ತು ಪತ್ತೆಯಾಗಿದೆ. ರಾಜಮಹಾರಾಜರ ಕಾಲದ ಹಸಿರು ಪಚ್ಚೆ ಕಲ್ಲು ತೀವ್ರ ಕುತೂಹಲ ಮೂಡಿಸಿದೆ. ಶಿಲ್ಪಕಲೆಯ ಪಾಠಶಾಲೆಯಂತಿರುವ ಈ ಊರಿನಲ್ಲಿ ಪ್ರಾಚ್ಯಾವಶೇಷಗಳ ಪತ್ತೆಯಿಂದ ಲಕ್ಕುಂಡಿಯ ಅಡಿ ಅಡಿಗೂ ಕೌತುಕ ಹೆಚ್ಚುತ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಆವರಣದಲ್ಲಿ ಉತ್ಖನನ ನಡೆಯುತ್ತಿದ್ದು ಇನ್ನು 8 ಅಡಿಯಾಗದ್ರೆ ರಾಜಮಹಾರಾಜರ ಕಾಲದ ಕುರುಹು, ಚಿನ್ನ, ವಜ್ರ, ಮುತ್ತು ಸಿಗುತ್ತಾ ಅನ್ನೋ ಕುತೂಹಲ ಜನರಲ್ಲಿದೆ. 35 ಕಾರ್ಮಿಕರು ಉತ್ಖನನ ಕಾರ್ಯ ನಡೆಸ್ತಿದ್ದಾರೆ. ಇನ್ನು ಇಲ್ಲಿನ ಬಾವಿ ಚಾಲುಕ್ಯರ ಕಾಲದ ಗತ ವೈಭವಕ್ಕೆ ಸಾಕ್ಷಿಯಾಗಿದೆ. ಲಕ್ಕುಂಡಿ ಗ್ರಾಮದ ಹಿರಿಯಜ್ಜ ಮಹೇಶ್ವರ ಗೌಡ ಕಲ್ಯಾಣ ಚಾಲುಕ್ಯರ ಗತ ವೈಭವವನ್ನ ಬಿಚ್ಚಿಟ್ಟಿದ್ದಾರೆ. 25 ಅಡಿ ಮಣ್ಣಿನಾಳದಲ್ಲಿ ನೈಜ ಲಕ್ಕುಂಡಿ ಹೂತು ಹೋಗಿದೆ. ವೀರಭದ್ರ ದೇಗುಲ, ಸಿದ್ದರ ಬಾವಿ ನಡುವೆ ದೊಡ್ಡ ಕಲ್ಲಿನಲ್ಲಿ ನಿರ್ಮಿಸಿರುವ ಕಾಲುವೆ ಮಾದರಿ ರಸ್ತೆ ಇದೆ. ಈ ಬಾವಿಯಲ್ಲಿ ಸ್ನಾನ ಮಾಡಿ ರಾಜರು ದೇಗುಲಗಳಿಗೆ ಪೂಜೆಗೆ ಹೋಗ್ತಿದ್ದ ಕಾಲುವೆ ರೀತಿ ರಸ್ತೆ ಇದೆ. ಇದೇ ಬಾವಿಯಿಂದ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೂ ರಸ್ತೆ ಇದೆ ಅಂತ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಈಗ ಎಷ್ಟು ಆಳ ಈ ಲಕ್ಕುಂಡಿ ಹುಗ್ತಿಯದ, ಎಷ್ಟು ಮುಚ್ಚಿ ಹೋಗ್ಯದ ಅಂತ ಮಣ್ಣು? ಸಾಧಾರಣ 15ರಿಂದ 20 ಫೂಟ್ ಒಳಗಡೆ ಹೋಗ್ಬೇಕ್ರಿ ಇದು. ಅಂದ್ರೆ ಊರಿನಲ್ಲಿ ಹತ್ತಂದು ನಮ್ಮ ವಿಚಾರ. ಇದು ನನ್ನ ತಿಳುವಳಿಕೆ ಮಟ್ಟಿಗೆ ಅಂದ್ರೆ ಒಂದು 10 ಫೂಟ್ ಹೂತಿ ಆಗಿದ್ದು ನನಗೆ ಗೊತ್ತೈತಿ. ನಮ್ಮ ಮನೆ ಕಟ್ಟಬೇಕಾದ್ರೆ 15 ಫೂಟ್ ಹೂತಿ ಮಾಡೀವಿ ನಾವು. ಮತ್ತು ಅದಕ್ಕಿಂತ ಇನ್ನೂ ತೆಗ್ಗಿತ್ತು, ವಿನ ಮೇಲೆ ಇದ್ದಿದ್ದಿಲ್ಲ. ಹಂಗಾರೆ ರೋಡ್ ಮಾಡ್ಕೊಂತ ಹೋದಂಗೆಲ್ಲ ನಮ್ಮ ಮನೆ ತೆಗ್ಗ ಅಂತವನು. ಈ ಹೈಸ್ಕೂಲ್ ಕಟ್ಟೋ ಮುಂದನ ಕಂಡಾಪಟ್ಟಿ ತೆಗ್ಗಿತ್ತು ರೀ. ಅದನ್ನ ಹೂತಿ ಮಾಡ್ಕೊಂತ ಈಗ ಅದನ್ನ ಡೆಮಾಲೇಷನ್ ಮಾಡಿದ್ರು. ಈ 15-20 ಫೂಟ್ ಹೋಗೋದ ನಮಗೇನು ಊರಿನಲ್ಲಿ ಲಕ್ಕುಂಡಿ ಹತ್ತೋದೇ ಇಲ್ಲ. 4 ಫೂಟ್ ಅಗದ್ರೆ ಮಾತ್ರ ನೈಜ ಲಕ್ಕುಂಡಿ ಸಿಗುತ್ತೆ, ತಳ ಹತ್ಬೋದು ಅಂತ ನನ್ನ ಅನಿಸಿಕೆ ರೀ. ಇಲ್ಲಿಂದ ಎಲ್ಲ ದೇವಾಲಯಕ್ಕೆ ಹಿಂಗೊಂದು ದಾರಿ ಮಾಡಿದ್ರಂತ. ಜೈನ ಬಸ್ತಿಯಿಂದ ಇರ್ಪಾಸ್ದೇವ್ರ ಗುಡಿ, ಇಲ್ಲಿಂದ ಇದು ಕಾಶಿ ವಿಶ್ವನಾಥಗ ಏನೋ ಜಳಕ ಮಾಡಿ ಸೀದಾ ಪೂಜಾಕ್ಕೆ ಹೋಗ್ಬೇಕು. ರಾಜ ಮಹಾರಾಜರು ಹೋಗ್ತಿದ್ರು, ಅರ್ಚಕರು ಇರ್ತಿದ್ರು, ಯಾರಿಗೆ ಗೊತ್ತಿರ ಅವಾಗ. ಲಕ್ಕುಂಡಿಯಲ್ಲಿ ಎಲ್ಲಾಗದ್ರೂ ಚಿನ್ನ ಸಿಕ್ಕೇ ಸಿಗುತ್ತೆ ಅಂತ 78 ವರ್ಷದ ಚಂದ್ರಶೇಖರಯ್ಯ ವಸ್ತ್ರದ ಅವರು TV9ಗೆ ಹೇಳಿದ್ದಾರೆ. ರಾಜರ ಕಾಲದಲ್ಲಿ ಲಕ್ಕುಂಡಿಯಲ್ಲಿ ಟಂಕಸಾಲಿ ಇತ್ತು. ಲಕ್ಕುಂಡಿಯಲ್ಲಿ 2500 ಮನೆಗಳಿರೋ ದೊಡ್ಡ ಗ್ರಾಮ ಇತ್ತು. ಇಲ್ಲಿನ ಮನೆಗಳಲ್ಲಿ ಬಂಗಾರದಿಂದ ನಾಣ್ಯ ಅಚ್ಚು ಹಾಕಿಸ್ತಿದ್ರು. ಚಿಕ್ಕವರಿದ್ದಾಗ ನಾವು ಕಣ್ಣಾರೆ ನೋಡಿದ್ದೀವಿ. ವಾರಣಾಸಿ ಮಾದರಿಯಲ್ಲಿ ಲಕ್ಕುಂಡಿ ಅಭಿವೃದ್ಧಿ ಆಗಬೇಕು ಅಂತ ಹಿರಿಯರು ಹೇಳಿದ್ರು. ಇದು 86 ನಾವು ಇದು ಉತ್ಖನನ ಮಾಡಿದ್ವಿ. ಈ ಕಟ್ಟಿ ಹೊಸದಾಗಿ ನಿರ್ಮಾಣ ಮಾಡಿದ್ವಿ. ಅವಾಗ
ನಿರ್ಮಾಣ ಕಾಲದಾಗ ಒಂದು 4 ಫೂಟು ಈ ಭೂಮಿನ ಅಗಿದು ನಾವು ಈ ಗುಡಿ ಸುತ್ತರ್ದಾರೆ ಅಗದು ಹೊತ್ನಾಗ ಬುಡಕಿಲ್ಲೇ ಈ ಗುಡಿ ನೆಲ ಹಾಸಿಗೆಗೆ ಬಂತು ಅವಾಗಲ್ಲೇ. ಇನ್ನು ರಿತ್ತಿ ಕುಟುಂಬಕ್ಕೆ 466 ಗ್ರಾಂ ಬಂಗಾರದ ಹುಂಡಿ ಸಿಕ್ಕ ಬಳಿಕ ಲಕ್ಕುಂಡಿ ಲಖ ಲಖ ಅಂತಿದೆ. ನೆರೆ ಜಿಲ್ಲೆಯವರು ಸೇರಿ ವಿದೇಶಿಗರು ಕೂಡ ಲಕ್ಕುಂಡಿಗೆ ಭೇಟಿ ಕೊಡ್ತಿದ್ದಾರೆ. ಫ್ರಾನ್ಸ್ನ 9 ಜನ ಪ್ರವಾಸಿಗರು ಲಕ್ಕುಂಡಿಗೆ ಭೇಟಿ ನೀಡಿ ನಿಧಿ ಸಿಕ್ಕ ಸ್ಥಳ, ಐತಿಹಾಸಿಕ ದೇವಸ್ಥಾನಗಳನ್ನ ಕಣ್ತುಂಬಿಕೊಂಡಿದ್ದಾರೆ. ಉತ್ಖನನ ನಡೀತಿರೋ ಪ್ರದೇಶಕ್ಕೆ ಜಿಲ್ಲಾಡಳಿತ ನಿರ್ಬಂಧ ಹೇರಿದೆ. ಆದ್ರೆ ಜನ ಮಾತ್ರ ನಿರ್ಬಂಧಿತ ಪ್ರದೇಶದಲ್ಲೇ ಓಡಾಡ್ತಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿರೋ ಜನರನ್ನ ನಿಯಂತ್ರಿಸೋದಕ್ಕೆ ಲಕ್ಕುಂಡಿ ಪ್ರಾಧಿಕಾರದ ಸದಸ್ಯರು, ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಪ್ರವೇಶಕ್ಕೆ ನಿರ್ಬಂಧ ಹೇರಿರುವ ಜಿಲ್ಲಾಡಳಿತ ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಂಡಿಲ್ಲ. ಆರಂಭದಲ್ಲಿದ್ದ ಉತ್ಸಾಹ ಕಳೆದುಕೊಂಡ ಅಧಿಕಾರಿಗಳು ಲಕ್ಕುಂಡಿಯತ್ತ ಸುಳಿತಾ ಇಲ್ಲ. ಉತ್ಖನನ ಕಾರ್ಯ ಇವತ್ತು 8ನೇ ದಿನಕ್ಕೆ ಕಾಲಿಟ್ಟಿದೆ. ಈಗ ಬೇಕಾಬಿಟ್ಟು ಬೇಕೋ ಬೇಡವೋ ಅನ್ನೋ ರೀತಿಯಲ್ಲಿ ಒಂದು ಆರಂಭದಲ್ಲಿ ಇದೊಂದು 4 ಕಂಬಗಳನ್ನು ನಡೆಸಿ ಒಂದು ಟೇಪ್ಗಳನ್ನು ಕಟ್ಟಿದ್ದಾರೆ. ಆದರೆ ಇದನ್ನು ಭೇದಿಸಿ ಸಾಕಷ್ಟು ಜನರು ಒಳಗೆ ನುಗ್ತಾ ಇದ್ದಾರೆ. ಪೊಲೀಸರಾಗಿರ್ಬೋದು, ಇಲ್ಲಿ ಸಿಬ್ಬಂದಿಗಳವರು ಜನರನ್ನು ನಿಯಂತ್ರಿಸಕ್ಕೆ, ಅವರನ್ನು ಹೊರಗಡೆ ಹಾಕಕ್ಕೆ ಸಾಕಷ್ಟು ಹರಸಾಹಸ ಪಡುವಂತ ಕೆಲಸ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಉತ್ಖನನ ಕಾರ್ಯದಲ್ಲಿ ತೊಡಗಿರೋ ಕಾರ್ಮಿಕರಿಗೆ ಯಾವುದೇ ಸುರಕ್ಷತೆ ಇಲ್ಲ. ಕಿಟ್ ಕೂಡ ನೀಡದೆ ಜಿಲ್ಲಾಡಳಿತ ಉತ್ಖನನಕ್ಕಿಳಿಸಿದೆ. ಇದು ನೆರವು ಕಟ್ಟಡ ಅಸಂಘಟಿತ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷ ಅಶ್ವಥ್ ಮರೇಗೌಡರ ಆಕ್ರೋಶಕ್ಕೂ ಕಾರಣವಾಗಿದೆ. ಕೂಲಿ ಕಾರ್ಮಿಕರಿಗೆ ಕೈಗೆ ಹ್ಯಾಂಡ್ ಗ್ಲೌಸ್, ಕಾಲಿಗೆ ಶೂ, ಮಾಸ್ಕ್, ತಲೆಗೆ ಹೆಲ್ಮೆಟ್ ಸೇರಿ ಸುರಕ್ಷಾ ಕಿಟ್ ಕೊಡುವಂತೆ ಆಗ್ರಹಿಸಿದ್ದಾರೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಡೆಯುತ್ತಿರುವ ಉತ್ಖನನದಲ್ಲಿ ಕಾರ್ಮಿಕರಿಗೆ ಯಾವುದೇ ರಕ್ಷಣೆ ಇಲ್ಲ. ಅವರಿಗೆ ಕಾನೂನ ರೀತಿಯಲ್ಲಿ ಏನೆಲ್ಲ ಪರಿಕರಗಳನ್ನು ಕೊಡಬೇಕಾಗಿತ್ತು ಅದು ಯಾವುದೇ ಪರಿಕರ ನೀಡದೆ ಈಗ ಅವರಿಂದ ಉತ್ಖನನ ಕಾರ್ಯದಲ್ಲಿ ತೊಡಗಿಸ್ಕೊಳ್ತಾರೆ. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ನೋಡ್ಬೋದು, ಇದು ಏನು ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರ ದೇವಸ್ಥಾನ ಆವರಣದಲ್ಲಿ ನಾವು ಇದ್ದೀವಿ. ಈಗಾಗಲೇ ಕಳೆದ 8 ದಿನಗಳಿಂದ ಕೂಡ ಈ ಒಂದು ಉತ್ಖನನ ಕಾರ್ಯ ಆರಂಭಿಸಿದೆ. ಸುಮಾರು 35 ಕಾರ್ಮಿಕರು ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಅದು ಏನು ಕಾರ್ಮಿಕ ಇಲಾಖೆಯ ನಿಯಮದಂತೆ ಏನೆಲ್ಲ ಅವರಿಗೆ ಏನು ಪರಿಕರಗಳನ್ನು ನೀಡಬೇಕಿತ್ತು ಅದು ಯಾವುದೇ ಒಂದು ಪರಿಕರವನ್ನು ನೀಡಿಲ್ಲ. ಸರ್, ಏನೆಲ್ಲ ನಿಯಮ ಪಾಲನೆ ಆಗಬೇಕು, ಏನೆಲ್ಲ ನಿಯಮ ಉಲ್ಲಂಘನೆ ಆಗಿದೆ ಅಂತ? ಮೊದಲನೇದಾಗಿ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯ, ಅವ್ರಿಗೆ ಸುರಕ್ಷತಾ ಪರಿಕರಗಳನ್ನು ಕೊಡಬೇಕಿತ್ತು. ಸೇಫ್ಟಿ ಶೂ, ಹ್ಯಾಂಡ್ ಗ್ಲೌಸು, ಹೆಲ್ಮೆಟು, ಕನ್ನಡಕ ಮತ್ತೆ ಮಾಸ್ಕ್ಗಳನ್ನು ಕೊಡಬೇಕಿತ್ತು. ಅದ್ಯಾವಾಗ TV9ನಲ್ಲಿ ಈ ಬಗ್ಗೆ ಸುದ್ದಿ ಬಿತ್ತರವಾಯಿತು, ಉತ್ಖನನ ನಡೀತಿರೋ ಸ್ಥಳಕ್ಕೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ ಭೇಟಿ ನೀಡಿದ್ರು. ಪುರಾತತ್ವ ಇಲಾಖೆ ಏನ್ ಹೇಳುತ್ತೋ ಆ ಎಲ್ಲಾ ಕ್ರಮ ಕೈಗೊಳ್ತೀವಿ ಅಂದ್ರು. ಆರ್ಕಿಯಾಲಜಿ, ಪುರಾತತ್ವ ವಸ್ತು ಸಂಗ್ರಹಾಲಯ ಪರಂಪರೆ ಇಲಾಖೆ ಒಂದು ಅಧೀನದೊಳಗೆ ಡಾಕ್ಟರ್ ಆರ್ ಶೇಜೇಶ್ವರ್ ಅವರ ಒಂದು ಸಹನಿರ್ದೇಶಕತ್ವದಲ್ಲಿ ಈ ಒಂದು ಉತ್ಖನನ ನಡೆಯುತ್ತದೆ. ನಾವು ಈಗಾಗಲೇ ತಾವು ಮೊನ್ನೆ ಹೇಳಿದ್ರಿ, ಇಮಿಡಿಯೇಟಾಗಿ ನಮಗೆ ಯಾವುದೇ ಒಂದು ವಿಷಯ ಗಮನಕ್ಕೆ ಬಂದಾಗ ನಾವು ಕಾರ್ಮಿಕರ ಬಗ್ಗೆ ಬಹಳಷ್ಟು ಗೌರವ ಇದೆ. ಅವರ ಸುರಕ್ಷತೆ ಬಗ್ಗೆ ಯಾವೆಲ್ಲ ಪುರಾತತ್ವ ಇಲಾಖೆಯವರು ನಮಗೆ ಅವರಿಗೆ ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳ್ತಾರೆ, ಆ ಎಲ್ಲ ಸೌಲಭ್ಯಗಳನ್ನು ಜಿಲ್ಲಾಡಳಿತ ಇರ್ಬೋದು ಮತ್ತು ಲಕ್ಕುಂಡಿ ಪ್ರಾಧಿಕಾರ ಇರ್ಬೋದು ಕೊಡುತ್ತೆ. ಇದೆಲ್ಲದರ ನಡುವೆ ಲಕ್ಕುಂಡಿ ಭೂಮಿಗೆ ಬಂಗಾರದ ಬೆಲೆಯೇ ಬಂದಿದೆ. ಆದರೆ 2003ರಲ್ಲಿ ಪುರಾತತ್ವ ಇಲಾಖೆಗೆ ಉತ್ಖನನಕ್ಕೆ ಜಾಗ ಕೊಟ್ಟಿದ್ದ ಅನ್ನದಾತರ ಬದುಕು ಬೀದಿಗೆ ಬಿದ್ದಿದೆ. ನಮ್ಗೆ ಯಾವ ರೀತಿ ಅನ್ಯಾಯ ಆಗೈತಿ ಅಂತಂದ್ರೆ, ನಮ್ಮ ಅಜ್ಜವರು ಊರಿನ ಪ್ರಮುಖರು ಇರ್ಬೋದು, ನಮ್ಮ ಭಾಗದ ಶಾಸಕರು ಇರ್ಬೋದು, ನಮ್ಮ ಭಾಗದ ಜಿಲ್ಲಾ ಉಸ್ತುವಾರಿ ಸಚಿವರು HK ಪಾಟೀಲ್ರು ಇರ್ಬೋದು, ಅವತ್ತಿಗೆ ನಮ್ಮ ಅಜ್ಜರ ಮನವೊಲಿಸುವಂಥ ಒಂದು ವ್ಯವಸ್ಥೆ ಮಾಡಿತ್ತು. ಇಲ್ಲಿವರೆಗೆ ಅಂದ್ರೆ ಸುಮಾರು 8-9 ವರ್ಷ ನಾನು ಅಧಿಕಾರಿಗಳ ಮಟ್ಟದಿಂದ ಹಿಡ್ಕೊಂಡು ರಾಜಕಾರಣಿ ಪ್ರತಿಯೊಬ್ಬರು ಅಂತ ನಾವು ಓಡಾಡಿದೆ. 7 ವರ್ಷದ ನಂತರ ನನಗೆ ಏನು ಮಾಡಿದ್ರು, ಬರೀ 1 ವರ್ಷದ ಪರಿಹಾರ ಕೊಟ್ಟರು, 1,20,000. ಒಂದ್ ಕಡೆ ಭೂಮಿಗೆ ಬಂಗಾರದ ಬೆಲೆ ಬರ್ತಿದೆ, ಸ್ಟಾರ್ ಹೋಟೆಲ್ಗಳೇ ಜಮೀನು ಖರೀದಿಗೆ ಮುಂದಾಗ್ತಿವೆ. ಇನ್ನೊಂದು ಕಡೆ 2003ರಲ್ಲಿ ಭೂಮಿಯನ್ನ ಪುರಾತತ್ವ ಇಲಾಖೆಗೆ ಕೊಟ್ಟು ಕಂಗಾಲಾಗಿರೋ ಅನ್ನದಾತನಿಗೆ ಸರ್ಕಾರ ಆದಷ್ಟು ಬೇಗನೆ ಸೂಕ್ತ ಪರಿಹಾರ ನೀಡಬೇಕಿದೆ. ಸಂಜೀವ್ ಪಾಂಡ್ರೆ, TV9 ಗದಗ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH